ಬೆಂಗಳೂರಿನ ಗೊರಗುಂಟೆ ಪಾಳ್ಯ ಸಿಗ್ನಲ್ ಬಳಿ ಭೀಕರ ಅಪಘಾತ ಸಂಭವಿಸಿದೆ. ಕೆಟಿಎಂ ಡ್ಯೂಕ್ ಬೈಕ್ ಮೇಲೆ ಸಿಲಿಂಡರ್ ತುಂಬಿದ ಲಾರಿ ಹರಿದಿದೆ. ಅಪಘಾತದ ರಭಸಕ್ಕೆ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ದಂಪತಿ. ಸಿಲಿಂಡರ್ ತುಂಬಿರುವ ಲಾರಿ ಬ್ರೇಕ್ ಫೇಲ್ ಆಗಿ ದುರಂತ ಸಂಭವಿಸಿದೆ. ಸುಮಾರು 7 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಈಗ ಗೊರಗುಂಟೆ ಪಾಳ್ಯ ಸಿಗ್ನಲ್ ಬಳಿ ನಡೆದಿರುವಂಥ ಘಟನೆ ಇದು. ಡ್ಯೂಕ್ ಬೈಕ್ ಮೇಲೆ ಗಂಡ ಹೆಂಡತಿ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ನೋಡ್ತಾ ಇದ್ದೀರಿ, ಭಾರತ್ ಗ್ಯಾಸ್ ಸಿಲಿಂಡರ್ಗಳನ್ನು ಹೊತ್ತು ಸಾಗುತ್ತಿದ್ದಂಥ ಲಾರಿ. ಆ ಲಾರಿ ಹರಿದ ಪರಿಣಾಮ ಸ್ಥಳದಲ್ಲಿಯೇ ಗಂಡ ಮತ್ತು ಹೆಂಡತಿ ಇಬ್ಬರೂ ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಈ ಕಾರಣದಿಂದಾಗಿ ಈಗ ಒಂದು 7-8 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಸ್ವಲ್ಪ ತುಸು ಹೆಚ್ಚೇ ವಾಹನ ದಟ್ಟಣೆ ಹೊಂದಿರುವಂಥ ರಸ್ತೆಗಳಲ್ಲಿ ಈ ಟ್ರಾಫಿಕ್ ಸಿಗ್ನಲ್ ಕೂಡ ಒಂದು. ಬೆಳಗ್ಗೆ ಮತ್ತು ಸಂಜೆ ವೇಳೆ ದೊಡ್ಡ ಮಟ್ಟದ ಟ್ರಾಫಿಕ್ ಇದ್ದೇ ಇರುತ್ತೆ. ಇಲ್ಲಿ ಟ್ರಾಫಿಕನ್ನು ತಪ್ಪಿಸೋಕೆ ಸಾಧ್ಯವೇ ಇಲ್ಲ, ಅಷ್ಟರ ಮಟ್ಟಿಗೆ ಟ್ರಾಫಿಕ್ ಇರುತ್ತೆ. ಆದರೆ ನಮ್ಮ ಎಚ್ಚರಿಕೆಯಲ್ಲಿ ನಾವು ವಾಹನವನ್ನು ಚಲಾವಣೆ ಮಾಡಬೇಕಾಗತ್ತೆ. ಅತ್ಯಂತ ಜಾಗರೂಕವಾಗಿ ವಾಹನವನ್ನು ಚಲಾವಣೆ ಮಾಡಬೇಕಾಗತ್ತೆ. ಒಂದು ಸಣ್ಣ ಜಾಗರೂಕತೆ ಅದೆಷ್ಟು ಜೀವಗಳನ್ನು ಬಲಿ ತೆಗೆದುಕೊಳ್ಳುತ್ತೆ ಅನ್ನೋದಕ್ಕೆ ಅನೇಕ ನಿದರ್ಶನಗಳನ್ನು ನಾವು ನೋಡಿದ್ದೇವೆ. ಈಗಲೂ ಕೂಡ ಅಷ್ಟೇ, ಇಲ್ಲಿ ಯಾರ್ದು ಅಜಾಗರೂಕತೆ ಇದೆ, ಯಾರಿಂದ ತಪ್ಪು ನಡೆದಿದೆ ಇನ್ನೂ ಕೂಡ ಗೊತ್ತಾಗಿಲ್ಲ. ಬಟ್ ಯಾರದೇ ತಪ್ಪಾಗಿದ್ದರೂ ಕೂಡ ಹೋಗಿರುವ ಜೀವಗಳಂತೂ ವಾಪಸ್ ಬರೋದಿಲ್ಲ. ಹೋದ ಜೀವ ವಾಪಸ್ ಬರುತ್ತಾ? ಖಂಡಿತ ಇಲ್ಲ. ನೋಡ್ತಾ ಇದ್ದೀರಿ, ಚಕ್ರದ ಒಳಗೆ ಸಿಲುಕಿಕೊಂಡು ಇಬ್ಬರೂ ಕೂಡ ಮೃತಪಟ್ಟಿದ್ದಾರೆ. ಗೊರಗುಂಟೆ ಪಾಳ್ಯ ಸಿಗ್ನಲ್ ಬಳಿ.